ಆಗಿರುವಂತಹ ಹೈ ಡ್ರಾಮಾ ತಡರಾತ್ರಿ. ಒಂದೇ ಒಂದು ಗಂಭೀರ ಆರೋಪ, ಕಳಪೆ ಮಾಂಸ ಸಾಗಾಟ. ಅದು ಕೂಡ ನಾಯಿಯ ಮಾಂಸ ಸಾಗಾಟ ಆಗ್ತಾ ಇತ್ತು ಅನ್ನುವಂತ ಗಂಭೀರ ಆರೋಪ ನಿನ್ನೆ ಕೇಳೋದಕ್ಕೆ ಸಿಕ್ತು. ಬರೀ ಆರೋಪ, ಇದು ಕನ್ಫರ್ಮ್ ಆಗಬೇಕು ಆರೋಗ್ಯ ಇಲಾಖೆಯಿಂದಲೇ. ನಿನ್ನೆ ಸ್ಯಾಂಪಲ್ಸ್ ಎಲ್ಲ ತೆಗೆದುಕೊಂಡು ಹೋಗಿದ್ದಾರೆ ಅಧಿಕಾರಿಗಳು, ಬಟ್ ರಿಪೋರ್ಟ್ ಬರಬೇಕಷ್ಟೇ. ಮೆಜೆಸ್ಟಿಕ್ ನಲ್ಲಿ ಮಧ್ಯರಾತ್ರಿ ಭಾರಿ ಹೈ ಡ್ರಾಮಾ ಆಗಿದೆ. ವಿವಿಧ ಸಂಘಟನೆಗಳ ನಡುವೆ ಮಾತಿನ ಚಕಮಕಿ ಆಗಿದೆ. ಕರ್ತವ್ಯಕ್ಕೆ ಅಡ್ಡಿ ಆರೋಪದ ಹಿನ್ನೆಲೆ ಪುನೀತ್ ಕೆರೆಹಳ್ಳಿ ಬಂಧನ ಕೂಡ ಆಯಿತು. ಈ ವೇಳೆ ಪುನೀತ್ ಕೆರೆಹಳ್ಳಿ ಆರೋಗ್ಯದಲ್ಲಿ ಸಮಸ್ಯೆ ಆಯಿತು. ತಕ್ಷಣಕ್ಕೆ ಅವ್ರನ್ನ ಆಸ್ಪತ್ರೆಗೆ ದಾಖಲು ಮಾಡಿ ಚಿಕಿತ್ಸೆಯನ್ನ ನೀಡಲಾಗ್ತಾ ಇದೆ. ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ಪುನೀತ್ ಕೆರೆಹಳ್ಳಿಗೆ ಚಿಕಿತ್ಸೆಯನ್ನ ನೀಡಲಾಗ್ತಾ ಇದೆ. ಭಾರಿ ಹೈ ಡ್ರಾಮಾ ಇದು. ರಾಜಸ್ಥಾನದಿಂದ ನಾಯಿ ಮಾಂಸ ಸಾಗಾಟ ಆಗ್ತಾ ಇತ್ತು ಅನ್ನುವಂತ ಗಂಭೀರ ಆರೋಪ. ವಿವಿಧ ಸಂಘಟನೆಗಳ ನಡುವೆ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಗಲಾಟೆ ಆಯಿತು. ಅಬ್ದುಲ್ ರಜಾಕ್ ಅವರು ಅದನ್ನ ಸಮರ್ಥನೆ ಮಾಡಿಕೊಂಡ್ರು. ಟೆಸ್ಟ್ ಮಾಡಲಿ, ಎಲ್ಲಾ ನಿಯಮಗಳ ಅನುಸಾರ ನಾವು ಮಾಂಸ ಮಾರಾಟ ಸಾಗಾಟ ಮಾಡ್ತಾ ಇದ್ದೀವಿ ಅಂತ. ಆದ್ರೆ ಆರೋಗ್ಯ ಇಲಾಖೆಯ ನಿಯಮಗಳು ಏನು? ಒಂದು ವಿಚಾರ ಗಮನಿಸಬೇಕು, ಅದು ನಾಯಿದೋ ಅಥವಾ ಕುರಿದೋ ಅದ್ರ ಬಗ್ಗೆ ಆರೋಗ್ಯ ಇಲಾಖೆಯ ಸ್ಪಷ್ಟನೆ ಕೊಡಬೇಕು. ಆದರೆ ಆರೋಗ್ಯ ಇಲಾಖೆಯ ನಿಯಮಗಳನ್ನ ಅನುಸರಿಸಲಾಗ್ತಾ ಇದೆಯಾ ಅನ್ನೋದು ಪ್ರಶ್ನೆ. ಮಾಂಸ ಕಡಿದ ಮೇಲೆ ಅದನ್ನ 16 ಗಂಟೆಯಲ್ಲಿ ಬಳಕೆ ಮಾಡಬೇಕು ಅನ್ನುವಂತ ನಿಯಮ ಇದೆ. ಅದು ಇಲ್ಲಿ ಪಾಲನೆ ಆಗ್ತಾ ಇದೆಯಾ ಅನ್ನೋದು ಪ್ರಶ್ನೆ. ರಾಜಸ್ಥಾನದಿಂದ ನೀವು ತರಿಸ್ತೀರಿ ಅಂತ ಆದ್ರೆ ಅಲ್ಲಿ ಯಾವಾಗ ಕಟ್ ಮಾಡಿದ್ರು, ಯಾವಾಗ ಅದನ್ನ ಸಾಗಾಟ ಮಾಡ್ತೀರಿ, ಇಷ್ಟು ಕಳಪೆ ರೀತಿಯಲ್ಲಿ ಅದನ್ನು ಸಾಗಾಟ ಮಾಡ್ಬೇಕಾ? ಇಂಥ ಎಲ್ಲ ಪ್ರಶ್ನೆಗಳಿವೆ. ಅದಕ್ಕೆ ಒಂದಷ್ಟು ಕ್ಲಾರಿಟಿ ಕೂಡ ಸಿಗಬೇಕಾಗುತ್ತೆ. ಕಳಪೆ ಮಾಂಸ ಪರಿಶೀಲನೆಗೆ ಅಡ್ಡಿ ಆರೋಪದ ಹಿನ್ನೆಲೆ ಪುನೀತ್ ಕೆರೆಹಳ್ಳಿ ಅವರ ಬಂಧನ ಆಯಿತು. ಮತ್ತೊಂದು ಕಡೆ ಈಗ ಅಬ್ದುಲ್ ರಜಾಕ್ಗೆ ಆಹಾರ ಇಲಾಖೆ ಬುಲಾವ್ ನೀಡಿದೆ. ಇವತ್ತು ಬೆಳಗ್ಗೆ 11 ಗಂಟೆಗೆ ಕಚೇರಿಗೆ ಬರುವಂತೆ ಸೂಚನೆ ಹೋಗಿದೆ. ಹಾಗಾಗಿ ಅವರ ವಿಚಾರಣೆ ಆಗೋ ಸಾಧ್ಯತೆ ಇದೆ. ಮಾಂಸ ತರಿಸಿದ್ದು ಎಲ್ಲಿಂದ ಅನ್ನೋ ಬಗ್ಗೆ ವಿಚಾರಣೆ ಆಗುತ್ತೆ. ಜೊತೆಗೆ ಯಾವ್ದ್ರ ಮಾಂಸ, ಹೇಗ್ ಸಾಗಾಟ ಆಗ್ತಾ ಇತ್ತು, ಯಾವಾಗ ತರಿಸ್ತಾ ಇದ್ರಿ, ಈ ನಿಯಮಗಳೆಲ್ಲವೂ ಕೂಡ ಇಲ್ಲಿ ಪಾಲನೆ ಮಾಡ್ತಾ ಇದ್ರ, ಇದೆಲ್ಲದರ ಬಗ್ಗೆ ಕೂಡ ಪ್ರಾಥಮಿಕವಾಗಿ ಮಾಹಿತಿ ಕಲೆ ಹಾಕ್ಲಿಕ್ಕಿದ್ದಾರೆ. ಪುನೀತ್ ಕೆರೆಹಳ್ಳಿ ಜೈಪುರದಿಂದ ಬೆಂಗಳೂರಿನ ರೈಲ್ವೆ ಸ್ಟೇಷನ್ಗೆ ಯಾವಾಗ ಈ ಮಾಂಸ ಬಂತು ಆಗ ಅದನ್ನ ತಡೆದು ಹಣಕ್ಕೆ ಡಿಮಾಂಡ್ ಮಾಡಿದ್ರು ಅನ್ನೋ ವಿಚಾರ ಎಲ್ಲ ಬಂತಲ್ಲ. ಹೀಗಾಗಿ ಕಾಟನ್ಪೇಟೆ ಪೊಲೀಸ್ ಠಾಣೆಯಲ್ಲಿ ಅವರ ವಿರುದ್ಧ ಪ್ರಕರಣ ದಾಖಲಾಗಿದೆ. ಬಿಎನ್ಎಸ್ ಕಾಯ್ದೆ 131, 351, 186 ಅಡಿಯಲ್ಲಿ ಪ್ರಕರಣ ದಾಖಲಾಗಿದೆ. ಪುನೀತ್ ಕೆರೆಹಳ್ಳಿ ಹಾಗೂ ಸಂಗಡಿಗರ ವಿರುದ್ಧ ಎಫ್ಐಆರ್ ದಾಖಲಾಗಿದೆ. ಕಾಟನ್ಪೇಟೆ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಪುನೀತ್ ಕೆರೆಹಳ್ಳಿ ವಿರುದ್ಧ. ಪುನೀತ್ ಕೆರೆಹಳ್ಳಿ ಅಲ್ಲಿ ಗಲಾಟೆ ಮಾಡಿದ್ರು, ಮತ್ತೆ ಅಲ್ಲಿ ಅವರಿಗೆ ಡಿಮ್ಯಾಂಡ್ ಮಾಡಿದ್ರು, ರೋಲ್ ಕಾಲ್ ಮಾಡೋದಕ್ಕೆ ಪ್ರಯತ್ನ ಪಟ್ಟು ನಮ್ಮ ಹತ್ರ ಡಿಮಾಂಡ್ ಮಾಡಿದ್ರು ಹಣಕ್ಕೋಸ್ಕರ. ಇದನ್ನ ನಾವು ಜಗಜ್ಜಾಹೀರು ಮಾಡ್ತೀವಿ, ನಮಗೆ ಹಣ ಕೊಡ್ಲಿಲ್ಲ ಅಂತ ಹೇಳಿದ್ರೆ ಅನ್ನೋದೆಲ್ಲ ಏನ್ ವಿಚಾರ ಅಲ್ಲಿ ಆರೋಪ ಇತ್ತು. ಆ ನಿಟ್ಟಿನಲ್ಲಿ ಪುನೀತ್ ಕೆರೆಹಳ್ಳಿ ವಿರುದ್ಧ ಎಫ್ಐಆರ್ ಕೂಡ ದಾಖಲಾಗಿದೆ. ರಂಜಿತ್, ಬಹಳ ಶಾಕಿಂಗ್ ಅಂತ ಅನ್ಸಿದ್ದು ನಿನ್ನೆ ಆ ಮಾಂಸ ಸಾಗಾಟ ಮಾಡಿರೋ ರೀತಿ. ಅದ್ ಯಾವ್ದ್ರ ಮಾಂಸನೋ ನಾವು ಕ್ಲಾರಿಟಿ ಗೊತ್ತಿಲ್ಲ, ಅದು ಆರೋಪ ಸಿಗ್ತಾ ಇದೆ, ಬಟ್ ಅದ್ರ ಬಗ್ಗೆ ಕನ್ಫರ್ಮ್ ಆಗ್ಲಿ. ಬಟ್ ಆ ಮಾಂಸ ಸಾಗಾಟ ಮಾಡಿರೋ ರೀತಿ, ಅದನ್ನ ಪ್ಯಾಕಿಂಗ್ ಮಾಡಿರುವಂತಹ ರೀತಿ, ಅದನ್ನ ನೋಡಿದ್ರೆ ಇಂಥ ಮಾಂಸನ ತಿನ್ನೋದು ಜನತೆ ಅನ್ನುವಂತ ಆಘಾತಕಾರಿ ವಿಚಾರ ಬೆಳೆಸುತ್ತೆ. ನೀವಾಗ್ಲೇ ಹೇಳ್ತಾ ಇದ್ದೀರಿ, ಒಂದು ಮಟನ್ ಅನ್ನ ಕಡಿದ್ರೆ 16 ಗಂಟೆ ಒಳಗಡೆ ಅದನ್ನ ಮಾರಾಟ ಮಾಡ್ಬಿಡ್ಬೇಕು ಅಥವಾ ಅದನ್ನ ಸೇಲ್ ಮಾಡ್ಬಿಡ್ಬೇಕು, ವ್ಯಾಪಾರ ಮಾಡ್ಬಿಡ್ಬೇಕು. ಜೈಪುರದಿಂದ ಕರ್ನಾಟಕಕ್ಕೆ ಬರೋದಕ್ಕೆ, ಬೆಂಗಳೂರಿಗೆ ಬರೋದಕ್ಕೆ ಸುಮಾರು 2000 ಕಿಲೋಮೀಟರ್ ಡಿಸ್ಟೆನ್ಸ್ ಇದೆ. ಹೀಗಿರುವಾಗ ಬರೋದಕ್ಕೆ ಟ್ರೈನಲ್ಲಿ ಬರೋದಾದ್ರೆ 34ರಿಂದ 36 ಅವರ್ ಆಗುತ್ತೆ. ಹೀಗೆಲ್ಲ ಇರುವಾಗ 16 ಅವರ್ ಇದನ್ನ ಹೆಂಗ್ ನೀವು ಫ್ರೀಸ್ ಮಾಡ್ತಾ ಇದ್ರಿ ಅನ್ನೋದು ಬಹಳ ದೊಡ್ಡ ಪ್ರಶ್ನೆ. ಮತ್ತೆ ಇದು ಮಾಂಸ ಆದ್ರಿಂದ ಆದಷ್ಟು ಬೇಗ ಕೆಟ್ಟೋಗ್ಬಿಡುತ್ತೆ. ಹೀಗಾದಾಗ ನೀವು ವಿನೆಗರ್ ಹಾಕಿ ಅದನ್ನ ತೊಳೆದು ಜನರಿಗೆ ಕೊಡ್ತೀರಿ ಅಂತ ಹೇಳಿದ್ರೆ ಆ ಕಳಪೆ ಮಟ್ಟದ ಮಾಂಸ ಅದು ಜನರಿಗೆ ತಿಂದ್ರೆ, ಈಗ ನಾವು ನಮ್ಮ ಫುಡ್ ಮತ್ತೆ ನಮ್ಮ ಲೈಫ್ ಸ್ಟೈಲ್ ಮೇಲೆ ಎಷ್ಟೊಂದು ರೋಗ ರುಜಿನಗಳನ್ನು ಎದುರಿಸ್ತಾ ಇದೀವಿ. ಅಲ್ಲ, ಸುಮ್ನೆ ಒಂದು ಕಲರ್ ಯೂಸ್ ಮಾಡ್ತಿದ್ರು ಅನ್ನೋ ಕಾರಣಕ್ಕೆ ಬ್ಯಾನ್ ಮಾಡಿದ್ರು, ಕಾರಣ ಆಗುತ್ತೆ ಅಂತ. ಇಂತ ಕಳಪೆ ಗುಣಮಟ್ಟದ ಮಾಂಸ ತಿಂದ್ರೆ ಹಾಗಾದ್ರೆ ಆರೋಗ್ಯದ ಮೇಲೆ ಏನು ಪರಿಣಾಮ ಆಗಲ್ವಾ? ಆ ಪ್ರಶ್ನೆ ಇದೆ. ಸೊ ಅದ್ರ ಬಗ್ಗೆ ಕೂಡ ಒಂದಷ್ಟು ಕ್ಲಾರಿಟಿ ಸಿಗಬೇಕು. ನಿಜ ಜನತೆ ಶಾಕ್ ಆಗಿದ್ದಂದ್ರೆ ಆ ದೃಶ್ಯಗಳನ್ನ ನೋಡಿ
ಇಷ್ಟು ಕಳಪೆ ಮಟ್ಟದಲ್ಲಿ ಮಾಂಸ ಸಾಗಾಟ ಆಗುತ್ತೆ, ಹೀಗೆ ಪ್ಯಾಕಿಂಗ್ ಮಾಡಿರ್ತಾರ, ಇಷ್ಟು ಗಲೀಜಾಗಿರುವಂತಹ ಮಾಂಸನ ನಾವು ತಿನ್ನೋದು ಅನ್ನುವಂಥ ಅನುಮಾನ ಬರೋದಕ್ಕೆ ಶುರು ಆಗ್ಬಿಡ್ತು ಆ ದೃಶ್ಯ ನೋಡಿದಾಗ. ಅಬ್ದುಲ್ ರಜಾಕ್ ಅವ್ರು ಏನೋ ಹೇಳಬಹುದು, ಅದು ಕುರಿದೋ ನಾಯಿದೋ ಗೊತ್ತಿಲ್ಲ, ಬಟ್ ನೀವು ಹೇಳಬಹುದು ಕುರಿ ಮಾಂಸನೇ ಇಲ್ಲಿ ತಿನ್ನೋರ ಸಂಖ್ಯೆ ಜಾಸ್ತಿ ಇದೆ, ಹಾಗಾಗಿ ಇಲ್ಲಿ ಎಕ್ಸ್ಪೋರ್ಟ್ ಆಗೋದು ಕೂಡ ಕಡಿಮೆ ಆಗ್ತಾ ಇದೆ, ಹಾಗಾಗಿ ರಾಜಸ್ಥಾನದ ಮೊರೆ ಹೋಗಿದ್ದೀವಿ, ರಾಜಸ್ಥಾನದಿಂದ ತರಿಸ್ತಿದ್ದೀವಿ ಅಂತ. ಆದ್ರೆ ಸಾಗಾಟ ಮಾಡೋದಕ್ಕೂ ಕೂಡ ಒಂದು ರೀತಿ ನೀತಿ ಅಂತ ಇರಬೇಕಲ್ವಾ, ಒಂದಷ್ಟು ಶುಚಿತ್ವ ಕಾಪಾಡ್ಕೊಳ್ಬೇಕಲ್ವಾ. ಇಂಥ ಮಾನದಂಡಗಳನ್ನ ಮೀರಿ ನೀವು ಹೇಗೆ ನಡ್ಕೊಂಡ್ರಿ ಅನ್ನೋದು ಕೂಡ ಜನಸಾಮಾನ್ಯರ ಪ್ರಶ್ನೆ. ಜೊತೆಗೆ ಆರೋಗ್ಯ ಇಲಾಖೆ ಅಧಿಕಾರಿಗಳು ನಿನ್ನೆ ಸ್ಪಷ್ಟವಾಗಿ ಅಲ್ಲ ಸ್ಪಾಟ್ ಅಲ್ಲೇ ಹೇಳ್ಬಿಟ್ರು ಗುಣಮಟ್ಟದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಅನುಮಾನ ಇದೆ ಅಂತ. ಎಸ್ ನೋಡಿ, 12 ವರ್ಷದಿಂದ ಈ ಮಾಂಸದ ವ್ಯಾಪಾರ ನಡೀತಾ ಇತ್ತು ಬೆಂಗಳೂರಿನಲ್ಲಿ. ಅದು ರಾತ್ರಿ ಹೊತ್ತಿಗೆ ನೈಟ್ ಲೈಫ್ ನಲ್ಲಿ ಇದು ಚಾಲು ಆಗ್ತಾ ಇತ್ತು. ಶನಿವಾರ ಮತ್ತೆ ಭಾನುವಾರ ವೀಕೆಂಡ್ ಬಂದಾಗ ಆ ಕ್ವಾಂಟಿಟಿ ಏನಿದೆ ಜೈಪುರದಿಂದ ಬೆಂಗಳೂರಿಗೆ ಬರುವಂತ ಕ್ವಾಂಟಿಟಿ ಟ್ರೈನ್ ಅಲ್ಲಿ ಜಾಸ್ತಿ ಇತ್ತು. ಜೊತೆಗೆ ಆಗಿರುವ ಬೆಳವಣಿಗೆಗೆ ಸಂಬಂಧಪಟ್ಟಂತೆ ಮಾಹಿತಿ ಪಡ್ಕೊಳ್ಳೋಣ. ನನ್ನ ಸಹೋದ್ಯೋಗಿಗಳು ಕೂಡ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ. ಸುನಿಲ್ ಧರ್ಮಸ್ಥಳ ಇದ್ದಾರೆ, ಮತ್ತೊಂದು ಕಡೆ ನಾಗರಾಜ್ ಇದ್ದಾರೆ. ಸುನಿಲ್ಗೆ ಮೊದಲೇದಾಗಿ ಹೋಗ್ತೀನಿ. ಸುನಿಲ್, ಬಹಳ ಆಘಾತಕಾರಿ ಅನ್ಸಿದ್ದು ಆಗ್ತಾನೆ ರಂಜಿತ್ ಹೇಳ್ತಾ ಇದ್ರು, ಒಂದಷ್ಟು ರೀತಿ ನೀತಿಗಳು ಮಾನದಂಡಗಳನ್ನ ಇಲ್ಲಿ ಪಾಲನೆ ಮಾಡ್ಲಾಗ್ಲಿಲ್ವಾ ಅನ್ನುವಂಥ ಪ್ರಶ್ನೆ. ಯಾವ್ದ್ರ ಮಾಂಸನೂ ಆರೋಗ್ಯ ಇಲಾಖೆ ಕನ್ಫರ್ಮ್ ಮಾಡಬೇಕು, ಅದರ ಹೊರತಾಗಿ ಸಾಗಾಟ ಮಾಡೋದಕ್ಕೆ ಆ ಮಾಂಸ ಕಡದ ಮೇಲೆ ಇಂತಿಷ್ಟೇ ಗಂಟೆಗಳಲ್ಲಿ ಅದನ್ನ ಯೂಸ್ ಮಾಡಬೇಕು ಅನ್ನುವಂಥ ನಿಯಮ ಯಾವುದು ಕೂಡ ಪಾಲನೆ ಆದಂಗೆ ಕಾಣಿಸ್ಲಿಲ್ಲ ನಿನ್ನೆ. ಕುರಿ ಮಾಂಸ ಅಲ್ಲ ಅನ್ನುವಂಥದ್ದು ಒಂದು ಕಡೆ ಆರೋಪ ಇರುವಂಥದ್ದು. ಮತ್ತೊಂದು ಕಡೆಯಲ್ಲಿ ಇದನ್ನು ಸಾಗಾಟ ಮಾಡೋದಕ್ಕೆ ಬೇಕಾದಂತಹ ಸೂಕ್ತ ಸುರಕ್ಷತಾ ಕ್ರಮಗಳನ್ನು ಕೈಗೊಂಡಿಲ್ಲ ಅನ್ನುವಂಥ ಆರೋಪ ಕೂಡ ಕೇಳಿ ಬರ್ತಾ ಇರುವಂಥದ್ದು. ಇದೆಲ್ಲದಕ್ಕೆ ಸಂಬಂಧಪಟ್ಟಂತೆ ಈಗ ಆರೋಗ್ಯ ಇಲಾಖೆ ಅಧಿಕಾರಿಗಳು ಮತ್ತೊಂದು ಕಡೆ ಪೊಲೀಸರು ಕೂಡ ತನಿಖೆಯನ್ನು ನಡೆಸ್ತಿದ್ದಾರೆ. ಇಲ್ಲಿ ಪ್ರಮುಖ ವಿಚಾರ ಏನು ಅಂತ ಹೇಳಿದರೆ, ಈಗ ಪತ್ತೆಯಾಗಿರುವಂತಹ ಮಾಂಸ ಅದು ಯಾವ ಪ್ರಾಣಿಯದು ಅನ್ನುವಂಥ ಒಂದು ಕ್ವಶನ್ ಇದೆ. ಅದಕ್ಕೆ ಸಂಬಂಧಪಟ್ಟಂತೆ ಈಗ ಲ್ಯಾಬ್ನಲ್ಲಿ ಪರಿಶೀಲನೆ ಕಳಿಸಿದ್ದಾರೆ. ಆ ಒಂದು ಲ್ಯಾಬ್ ರಿಪೋರ್ಟ್ ಬರೋವರೆಗೂ ಕೂಡ ಅದಕ್ಕೆ ಸಂಬಂಧಪಟ್ಟಂತೆ ಎಕ್ಸಾಕ್ಟಾಗಿ ಏನಾಗಿದೆ, ಯಾವುದರ ಮಾಂಸ ಅನ್ನುವಂಥದ್ದು ಹೇಳೋಕ್ಕಾಗಲ್ಲ. ಆ ಒಂದು ಲ್ಯಾಬ್ ರಿಪೋರ್ಟ್ ಬಂದ ಬಳಿಕ ಇದಕ್ಕೆ ಸಂಬಂಧಪಟ್ಟಂತೆ ಒಂದು ಸ್ಪಷ್ಟ ಒಂದು ಮಾಹಿತಿ ಗೊತ್ತಾಗುತ್ತೆ. ಆದರೆ ಈ ಕಳೆದ 10-12 ವರ್ಷಗಳಿಂದ ಈ ಒಂದು ವೃತ್ತಿಯನ್ನು ಮಾಡ್ತಾ ಇರುವಂಥ ಅಥವಾ ಒಂದು ವ್ಯವಹಾರವನ್ನು ಮಾಡ್ತಾ ಇರುವಂಥ ರಜಾಕ್ ಅವರು ಹೇಳ್ತಾ ಇರುವಂಥದ್ದು ತಾನು ಯಾವುದೇ ರೀತಿಯ ಕಾನೂನುಗಳನ್ನು ಉಲ್ಲಂಘನೆ ಮಾಡಿಲ್ಲ ಅನ್ನುವಂಥದ್ದನ್ನು ನಿನ್ನೆ ಕೂಡ ಹೇಳ್ಕೊಂಡಿದ್ರು. ಆದರೆ ಇದೀಗ ಪೊಲೀಸ್ ತನಿಖೆಯಲ್ಲಿ ಮತ್ತು ಆರೋಗ್ಯ ಇಲಾಖೆ ಅಧಿಕಾರಿಗಳ ವಿಚಾರಣೆ ಸಂದರ್ಭದಲ್ಲಿ ಏನೇನು ಮಾಹಿತಿಗಳು ಬಹಿರಂಗ ಆಗುತ್ತೆ ಅನ್ನುವಂಥದ್ದು ತುಂಬಾ ಶಾಕಿಂಗ್ ಆಗುತ್ತೆ. ಇದೇ ರೀತಿಯಾಗಿ ಅಂದರೆ ಬೆಂಗಳೂರಿನಲ್ಲಿ ಬೇರೆ ಪ್ರಾಣಿಗಳ ಮಾಂಸವನ್ನು ಚಿಕನ್ ಅಥವಾ ಮಟನ್ ಹೆಸರಿನಲ್ಲಿ ಮಾರಾಟ ಮಾಡಲಾಗ್ತಿದೆ ಅನ್ನುವಂಥದ್ದು ಮಾಹಿತಿ ಕಳೆದ ಹಲವಾರು ವರ್ಷಗಳಿಂದ ಕೇಳಿ ಬರ್ತಿತ್ತು. ಆದರೆ ಅದಕ್ಕೆ ಸಂಬಂಧಪಟ್ಟಂತೆ ಯಾವುದೇ ರೀತಿಯ ಎಕ್ಸಾಕ್ಟ್ ಆದಂತಹ ಇನ್ಸಿಡೆಂಟ್ಗಳು ಕೂಡ ಆಗಿರಲಿಲ್ಲ. ನಿನ್ನೆ ನಡೆದಿರುವಂಥ ಒಂದು ಘಟನೆಯಿಂದಾಗಿ ಈಗ ಹಲವಾರು ಪ್ರಶ್ನೆಗಳು ಮೂಡ್ಕೊಂಡಿದ್ದಾವೆ. ಕಳೆದ ಹಲವಾರು ವರ್ಷಗಳಿಂದ ಇಲ್ಲಿ ನಡೀತಾ ಇರುವಂಥದ್ದು ಯಾವ ರೀತಿಯ ಒಂದು ಮಾಂಸದ ದಂಧೆ ಅನ್ನುವಂಥ ಒಂದು ಪ್ರಶ್ನೆ ಮೂಡಿ ಬರ್ತಾ ಇದೆ. ಈಗ ಪ್ರಮುಖ ವಿಚಾರ ಇರುವಂಥದ್ದು ಒಂದು ಆರೋಗ್ಯ ಇಲಾಖೆ ಅಧಿಕಾರಿಗಳು ಈ ಒಂದು ಮಾಂಸವನ್ನು ಪರಿಶೀಲನೆ ಕಳಿಸಿರುವಂಥದ್ದು, ಆ ಒಂದು ಲ್ಯಾಬ್ ರಿಪೋರ್ಟ್ನಲ್ಲಿ ಏನು ರಿಪೋರ್ಟ್ ಬರುತ್ತೆ ಅನ್ನುವಂಥದ್ದು. ಮತ್ತೊಂದು ಕಡೆಯಲ್ಲಿ ಪೊಲೀಸ್ ತನಿಖೆ ವೇಳೆ ಇದನ್ನು ಸಾಗಾಟ ಮಾಡೋದಕ್ಕೆ ಇವರು ತಗೊಂಡಿರುವಂತಹ ಲೈಸೆನ್ಸ್ ಇರ್ಬೋದು ಅಥವಾ ತಗೋತಾ ಇರುವಂತಹ ಸುರಕ್ಷತಾ ಕ್ರಮಗಳಿರ್ಬೋದು, ಇವೆಲ್ಲವೂ ಕೂಡ ಎಷ್ಟರ ಮಟ್ಟಿಗೆ ಸೂಕ್ತವಾಗಿದೆ ಅನ್ನುವಂಥದ್ದು ಪೊಲೀಸ್ ತನಿಖೆಯಲ್ಲಿ ಗೊತ್ತಾಗುತ್ತೆ. ಆ ಒಂದು ತನಿಖೆ ನಂತರ ಎಕ್ಸಾಕ್ಟ್ ಆಗಿ ಏನಾಗಿದೆ ಮತ್ತು ಇಲ್ಲಿ ಏನೇನು ಲೋಪದೋಷಗಳು ಆಗಿದ್ದಾವೆ ಅನ್ನುವಂಥದ್ದು ಗೊತ್ತಾಗಲಿದೆ. ಶ್ರುತಿ, ಓಕೆ, ಜಸ್ಟ್ ಹೋಲ್ಡ್. ಸುನಿಲ್, ಇನ್ನು ನಾಗರಾಜ್ ಕೂಡ ನೇರ ಸಂಪರ್ಕದಲ್ಲಿದ್ದಾರೆ. ನಾಗರಾಜ, ಸದ್ಯಕ್ಕಂತೂ ಈಗ ಇದರ ಒಂದು ಪ್ರಯೋಗ ಆಗಬೇಕಾಗಿದೆ, ಪ್ರಯೋಗಾಲಯದಲ್ಲಿ ಇದು ಯಾವ ಪ್ರಾಣಿಯ ಮಾಂಸ ಅನ್ನೋದು ಗೊತ್ತಾಗಬೇಕಾಗಿದೆ. ಅದಕ್ಕೆಲ್ಲ ಎಷ್ಟು ದಿನ ಹಿಡಿಯುತ್ತೆ ಮತ್ತು ಇದಕ್ಕೊಂದು ಕ್ಲಾರಿಟಿ ಯಾವಾಗ ಸಿಗುತ್ತೆ, ಅದು ಯಾವ ಪ್ರಾಣಿದು ಅನ್ನೋದು ಸದ್ಯಕ್ಕೆ ಈಗ ಆಹಾರ ಮತ್ತು ಸುರಕ್ಷತಾ ಇಲಾಖೆ ಅಧಿಕಾರಿಗಳು ಏನು ಹೇಳ್ತಾ ಇದ್ದಾರೆ, ಏನಿದೆ ಮಾಹಿತಿ ನಾಗರಾಜ್? ರಂಜಿತ್, ಏನು ಈ ಒಂದು ನಿನ್ನೆ ಕಳಪೆ ಮಾಂಸಕ್ಕೆ ಸಂಬಂಧಿಸಿದಂತೆ ನಡೆದಂಥ ಐಡ್ರಾಮಕ್ಕೆ ಸಂಬಂಧಿಸಿದಂತೆ ಈಗಾಗಲೇ ಆರೋಗ್ಯ ಇಲಾಖೆ ಅಧಿಕಾರಿಗಳು ಆ ಒಂದು ಮಾಂಸವನ್ನು ತೆಗೆದುಕೊಂಡು ಲ್ಯಾಬ್ಗೆ ನೀಡಲಾಗಿದೆ, ಕಳೆದ ರಾತ್ರಿಯೇ ಕಳಿಸ್ಕೊಡ್ಲಾಗಿದೆ ಅನ್ನೊಂದು ಮಾಹಿತಿ ಸಿಗ್ತಾ ಇರ್ತಕ್ಕಂಥದ್ದು. ಈ ಒಂದು ಮಾಂಸದ ಯಾವ ಪ್ರಾಣಿಗೆ ಆ ಮಾಂಸ ಅನ್ನೋದು ಒಂದೆರಡು ದಿನಗಳಲ್ಲಿ ಇವತ್ತು ಸಂಜೆ ಅಥವಾ ನಾಳೆ ವೇಳೆಗೆ ಈ ಒಂದು ವರದಿ ಸಿಗುತ್ತೆ ಅಂತ ಕೂಡ ಆರೋಗ್ಯ ಇಲಾಖೆ ಅಧಿಕಾರಿಗಳು ಹೇಳ್ತಾ ಇರ್ತಕ್ಕಂಥದ್ದು. ಒಂದು ವೇಳೆ ಈಗಾಗಲೇ ಏನು ಪುನೀತ್ ಕೆರೆಹಳ್ಳಿ ಮೇಲೆ BNSನ ವಿವಿಧ ಸೆಕ್ಷನ್ಗಳ ಅಡಿಯಲ್ಲಿ ಪ್ರಕರಣ ದಾಖಲಾಗಿದೆ. ಹಾಗಾದರೆ ಈ ಒಂದು ಮಾಂಸಕ್ಕೆ ಸಂಬಂಧಿಸಿದಂತೆ ಅಬ್ದುಲ್ ರಜಾಕ್ ಮೇಲೆ ಯಾವುದೇ ಒಂದು ಪ್ರಕರಣ ದಾಖಲಾಗಲ್ಲ ಅನ್ನೋ ಒಂದು ಪ್ರಶ್ನೆ ಇರ್ತಕ್ಕಂಥದ್ದು. ಯಾಕಂತಂದರೆ ಇದು ಬೇರೆ ಯಾವುದೋ ಪ್ರಾಣಿಯ ಮಾಂಸ ಆಗಿದ್ರೂ ಸಹ ಈ ಒಂದು ಶುಚಿತ್ವಕ್ಕೆ ಸಂಬಂಧಿಸಿದಂತೆ ಪ್ರಕರಣ ದಾಖಲಾಗೋ ಸಾಧ್ಯತೆ ದಟ್ಟವಾಗಿರ್ತಕ್ಕಂಥದ್ದು. ಆದರೆ ಏನು ಒಂದು ಲ್ಯಾಬ್ ರಿಪೋರ್ಟ್ ಬಂದ ಬಳಿಕ ಆರೋಗ್ಯ ಅಧಿಕಾರಿಗಳು ನೀಡೋ ದೂರನ್ನು ಆಧರಿಸಿ ಅಬ್ದುಲ್ ರಜಾಕ್ ವಿರುದ್ಧ ಒಂದು FIR ದಾಖಲಾಗೋ ಸಾಧ್ಯತೆ ಇರ್ತಕ್ಕಂಥದ್ದು. ಯಾಕಂತಂದರೆ ಈ ಒಂದು ಮಾಂಸವನ್ನು ಸಾಗಾಟ ಮಾಡಬೇಕಾದ್ರೆ ಶುಚಿತ್ವವನ್ನು ಕಾಪಾಡಿಕೊಂಡಿಲ್ಲ. ಇದಕ್ಕೆ BNS ಸೆಕ್ಷನ್ 269 ಮತ್ತು 270
71, 72 ಅಡಿಯಲ್ಲಿ ಒಂದಷ್ಟು ನಿಯಮಗಳಿದ್ದಾವೆ. ಯಾವುದೇ ರೀತಿಯ ಕೆಟ್ಟ ಪದಾರ್ಥಗಳನ್ನು ಸಾರ್ವಜನಿಕರಿಗೆ ಸಪ್ಲೈ ಮಾಡುವಂಥದ್ದು ಮತ್ತು ಅವರ ಆರೋಗ್ಯದ ಮೇಲೆ ಪರಿಣಾಮ ಬೀರುವಂಥ ಆಹಾರವನ್ನು ಸಪ್ಲೈ ಮಾಡೋದು, ಈ ಒಂದು ಕಾರಣ ಇರೋ ಕಾರಣ ಲ್ಯಾಬ್ ರಿಪೋರ್ಟ್ ಬಂದ ಬಳಿಕ ಅದು ಕುರಿ ಅಥವಾ ಮೇಕೆ ಮಾಂಸ ಆಗಿದ್ರೂ ಸಹ ಈ ಶುಚಿತ್ವಕ್ಕೆ ಸಂಬಂಧಿಸಿದಂತೆ ಅಬ್ದುಲ್ ರಜಾಕ್ ವಿರುದ್ಧ ಪ್ರಕರಣ ದಾಖಲಾಗೋ ಸಾಧ್ಯತೆ ಇರತಕ್ಕಂಥದ್ದು. ಇನ್ನೊಂದೆಡೆ ಪುನೀತ್ ಕೆರೆಹಳ್ಳಿ ವಿರುದ್ಧ ಏನೋ ಒಂದು BNS 131 ಅಂದರೆ ಯಾವುದೋ ಒಬ್ಬ ವ್ಯಕ್ತಿಯನ್ನು ನೀನು ಈ ಥರ ಅಪರಾಧ ಮಾಡ್ತಾ ಇದೆಯಾ, ನಿನ್ನನ್ನು ಜೈಲಿಗೆ ಹಾಕ್ಸ್ಬಿಡ್ತೀನಿ ಅಂತೇಳಿ ಬೆದರಿಸುವಂಥದ್ದು ಮತ್ತು ಕಾಂಪ್ರೂವ್ ಮಾಡುವಂಥದ್ದು, ಅಪರಾಧವನ್ನು ಕಾಂಪ್ರೂವ್ ಮಾಡುವುದಕ್ಕೆ ಸಂಬಂಧಿಸಿದಂತೆ ಪ್ರಕರಣ ಹಾಕಿರ್ತಕ್ಕಂಥದ್ದು. ಅಲ್ಲದೆ ಸರ್ಕಾರಿ ಅಧಿಕಾರಿಗಳಿಗೆ ಕರ್ತವ್ಯಕ್ಕೆ ಅಡ್ಡಿಪಡಿಸಿದ ಆರೋಪದಲ್ಲಿ BNS ಸೆಕ್ಷನ್ 186 ಅನ್ನು ಹಾಕಿರ್ತಕ್ಕಂಥದ್ದು. ಅಲ್ಲದೆ ಬೆದರಿಕೆ ಹಾಕಿರ್ತಕ್ಕಂಥ ಆರೋಪಕ್ಕೆ ಸಂಬಂಧಿಸಿದಂತೆ BNS 351 ಅನ್ನು ಹಾಕಿರ್ತಕ್ಕಂಥದ್ದು. ಹೀಗಾಗಿ ಪುನೀತ್ ಕೆರೆಹಳ್ಳಿ ಬಂಧನ ಆಗಿರ್ತಕ್ಕಂಥದ್ದು. ಇನ್ನು ಅಬ್ದುಲ್ ರಜಾಕ್ ವಿರುದ್ಧ ಯಾವ ಕ್ರಮವನ್ನು ಆರೋಗ್ಯ ಅಧಿಕಾರಿಗಳು ತೆಗೆದುಕೊಳ್ತಾರೆ, ದೂರನ್ನು ಯಾವ ರೀತಿ ಕೊಡ್ತಾರೆ ಅನ್ನೋದನ್ನ ಕಾದು ನೋಡಬೇಕಾಗಿರ್ತಕ್ಕಂಥದ್ದು. ರಂಜಿತ್. ಓಕೆ, ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ ನಾಗರಾಜ್. ಹಾಗೆ ಸುನಿಲ್, ನಿಮಗೂ ಕೂಡ ಥ್ಯಾಂಕ್ ಯು. ಸದ್ಯಕ್ಕಂತೂ ಈಗ ಪೊಲೀಸರ ತನಿಖೆ ನಡೀತಾ ಇದೆ. ಮತ್ತೊಂದು ಕಡೆಯಲ್ಲಿ ಆಹಾರ ಮತ್ತು ಸುರಕ್ಷತಾ ಇಲಾಖೆ ಅಧಿಕಾರಿಗಳು ಕೂಡ ಈ ಕುರಿತಾಗಿ ಇದು ಯಾವ ಪ್ರಾಣಿಯ ಮಾಂಸ ಅನ್ನೋದನ್ನ ಪರಿಶೀಲನೆಗೂ ಕೂಡ ಕಳಿಸಿದ್ದಾರೆ ಪ್ರಯೋಗಾಲಯಕ್ಕೆ.